ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ತುಂಬ ಬ್ಯುಸಿಯಾಗಿದ್ದೀರಾ ಅಂದ್ಕೊಳ್ತೀನಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡೋದಾಗಿರಲಿ, ಏನಾದರೂ ಐಟಮ್ಸ್ನ ತೊಗೊಂಡು ಬರೋದಾಗಿರಲಿ, ತುಂಬಾ ಗಡಿಬಿಡಿ ಆಗಿರ್ತೀವಿ ಈ ಒಂದು ಶ್ರಾವಣ ಮಾಸದಲ್ಲಿ. ಹಾಗೆ ಶ್ರಾವಣ ಮಾಸ ಅಂದ್ರೇ ಒಂಥರ ಪಾಸಿಟಿವ್ ಎನರ್ಜಿ. ಬೆಳಗ್ಗೆ ಬೇಗ ಎದ್ದು ನಾನು ಕೂಡ ಹಾಗೆ 5 ಗಂಟೆ ಎಲ್ಲ ಎದ್ದು ಎದ್ದು ಹೊರಗಡೆ ಎಲ್ಲ ಕಸ ಹೊಡೆದು ಬಂದು ರಂಗೋಲಿ ಹಾಕಿ ಹಿಂದಿನ ದಿನವೇ ನಾನು ಎಲ್ಲ ಕಲ್ಲು ಒರೆಸೋದಾಗಿರ್ಬೋದು, ಪಾತ್ರೆ ತೊಳ್ಕೊಳ್ಳೋದಾಗಿರ್ಬೋದು ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ತುಂಬ ಈಸಿ ಆಕ್ಕತಿ. ಆಮೇಲೆ ಜಳಕ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊತೀವಿ. ನಾವು ಯಾವುದೇ ಒಂದು ವ್ರತ ಆಗಲಿ ಏನೇ ಮಾಡೋದಾಗಿರ್ಬೋದು, ನಮ್ಮ ಒಂದು ಮನೆ ದೇವ್ರನ್ನ ಯಾವತ್ತೂ ಮರಿಬಾರ್ದು. ಅದಕ್ಕೋಸ್ಕರ ನಾನು ಕೂಡ ಅಷ್ಟೇ, ಮೊದಲು ನಮ್ಮ ಮನೆ ದೇವ್ರನ್ನ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾ ಏನು ಮಾಡ್ತೀನಿ ಅಂತಂದರೆ, ನನ್ನ ಒಂದು ಶುಕ್ರವಾರ ಆಗಿರೋದ್ರಿಂದ ನಾನು ಶುಕ್ರವಾರ ಅಂತ 4 ವಾರನೂ ಮಾಡೋದ್ರಿಂದ ನಾನು ಯಾವಾಗಿದ್ರೂ ಮಾಡ್ಕೊತ ಬಂದಿರೋದ್ರಿಂದ ಅದನ್ನು ನಾನು ಶ್ರಾವಣ ಶುಕ್ರವಾರದ ಒಂದು ಮಹಾಲಕ್ಷ್ಮಿನ ಕುಂದಿರಿಸ್ತೀನಿ. ಅದನ್ನೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಕೂಡ ಡೈಲಿ ಒಂದು ಪೇಜ್ನಷ್ಟು ಅಂದರೆ ಒಂದು ಶ್ಲೋಕನ ಭಗವದ್ಗೀತೆ ಓದೋದು ರೂಢಿ ಇಟ್ಕೊಂಡಿದ್ದೀನಿ. ಅದೊಂಥರ ಏನೋ ಗೊತ್ತಿಲ್ಲ, ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮಲ್ಲೇ. ಒಂಥರ ಕೋಪನೆಲ್ಲ ಕಡಿಮೆ ಮಾಡ್ಕೊಳ್ಳೋದು, ಆಮೇಲೆ ಮನಸ್ಸಿಗೆ ಶಾಂತಿ ಅನ್ನೋದು ಇವಾಗೆಲ್ಲ ನನಗೆ ತುಂಬ ಖುಷಿ ಕೊಡ್ತಾ ಇದೆ ನಾನು ಭಗವದ್ಗೀತೆ ಓದೋದ್ರಿಂದ. ನೀವು ಕೂಡ ಅಷ್ಟೇ, ನಿಮಗೇನಾದರೂ ಅನುಕೂಲ ಆದರೆ ತರಿಸ್ಕೊಳ್ಳಿ, ಓದಿ. ನೀವು ಒಂಥರ ಒಂದಿಷ್ಟು ಆದರೂ ಲಾಭಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಶುಕ್ರಗೌರಿ ಪೂಜೆನ ಸಿಂಪಲ್ಲಾಗಿ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿ, ಆಮೇಲೆ ವೃತ್ತದ ಒಂದು ಪುಸ್ತಕ ಇರ್ತೈತಿ, ಆ ಪುಸ್ತಕನ ಓದಿ ಮಂಗಳಾರತಿ ಎಲ್ಲ ಮಾಡಿ, ಆಮೇಲೆ ದೇವ್ರಿಗೆ ನೈವೇದ್ಯ ಮಾಡಿ, ಆಮೇಲೆ ಪೂಜೆನ ಮುಗಿಸಿ ನಮ್ಮ ಮನೆ ಹತ್ರ ಒಂದು ಈಶ್ವರ ದೇವ್ರ ಗುಡಿ ಇದೆ, ಅಲ್ಲಿ ಹೋಗಿ ನಾನು ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ನಾನು ಮದುವೆಯಾಗಿ ಹೊಸದರದಲ್ಲಿ 5 ವರ್ಷ ಮಂಗಳಗೌರಿ ಪೂಜೆ ಮಾಡಿದೆ. ಮಂಗಳಗೌರಿ ಪೂಜೆ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಬಾಗಿನ ಎಲ್ಲ ಕೊಟ್ಟು, ಆಮೇಲೆ ಆ ಪೂಜೆನ ಮುಗಿಸಿ ಮತ್ತೆ ಮುಂದಿನ ವರ್ಷ ಶುಕ್ರಗೌರಿ ಪೂಜೆ ಅಂತ ಸ್ಟಾರ್ಟ್ ಮಾಡಿದೆ. ಶುಕ್ರಗೌರಿನ ಬರೀ ವರಮಹಾಲಕ್ಷ್ಮಿ ಅಷ್ಟೇ ಮಾಡೋದು ಬೇಡ, 4 ವಾರನೂ ಮಾಡಿದ್ರಾಯ್ತು ಅಂತ ಶುಕ್ರವಾರ ಅಂತ 4 ವಾರನೂ ಸಿಂಪಲ್ಲಾಗಿ ನಾನೇನು ಮಾಡ್ತೀನಿ, ಕಳಸ ತುಂಬಿಟ್ಟು ಪೂಜೆ ಮಾಡ್ತೀನಿ. 2ನೇ ವಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಸೀರೆ ಉಡಿಸಿ ಎಲ್ಲ ಈ ಥರ ಪೂಜೆ ಮಾಡ್ತೀನಿ. ಇದನ್ನು ನಾನು ವರ್ಷ ಮಾಡ್ಕೊಂಡು ಇದೇ ಥರನೇ ನಾವು ಮಾಡ್ಕೊಂಡು ಬರೋದು. ಮಂಗಳಗೌರಿ ಪೂಜೆನ ಯಾರೆಲ್ಲ ಮಾಡಿದರೆ ಕಮೆಂಟ್ ಮಾಡಿ. ಹಾಗೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ವ, ಯಾಕಂದರೆ 9:30 ಅಂದರೆ ಬಸ್ ಬರ್ತೈತಿ. ಅದಕ್ಕೋಸ್ಕರ ಬೇಗ ಬೇಗ ಅವ್ರಿಗೆ ಟಿಫಿನ್ ಎಲ್ಲ ರೆಡಿ ಮಾಡಾಕತ್ತೆ. ಇಡ್ಲಿಗೆ ನಿನ್ನೆ ರಾತ್ರಿನೇ ರುಬ್ಬಿಟ್ಕೊಂಡಿದ್ದಕ್ಕೆ ತಟ್ಟೆ ಇಡ್ಲಿ ಮಾಡಿದ್ರಾಯ್ತು ಅಂತ ತಟ್ಟೆ ಇಡ್ಲಿ ಮತ್ತು ನಾರ್ಮಲ್ ಇಡ್ಲಿನೂ ಮಾಡಿದ್ವಿ. ಅದೆಲ್ಲ ಮಾಡ್ಕೊಳ್ಳೋಕೆ ಮುಂಚೆ ಸಾಂಬಾರು ಆಗಬೇಕು, ಚಟ್ನಿ ಆಗಬೇಕು. ಸಾಂಬಾರೆಲ್ಲ ಒಂದು ಕಡೆ ಬೇಗ ಬೇಗ ಅದಕ್ಕೆ ಒಗ್ಗರಣೆ ಎಲ್ಲ ಕೊಟ್ಕೊಂಡು, ಆಮೇಲೆ ಚಟ್ನಿ ಎಲ್ಲ ಕಾಯೆಲ್ಲ ರುಬ್ಕೊಂಡು ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ. ಅದೆಲ್ಲ ಮುಗಿದಾದ್ಮೇಲೆ 2 ಥರ ಇಡ್ಲಿನೂ ಮಾಡಿದ್ವಿ, ತಟ್ಟೆ ಇಡ್ಲಿನೂ ಮಾಡಿದ್ವಿ, ಸ್ಮಾಲ್ ಇಡ್ಲಿನೂ ಮಾಡಿದ್ವಿ. ಅದೆಲ್ಲ ಮುಗಿದಾದ್ಮೇಲೆ ತುಂಬ ಸಾಫ್ಟಾಗಿ ಬಂದಿದ್ವು. ಏನಪ್ಪ ಅಂತಂದರೆ ಅದಕ್ಕೆ ಸ್ವಲ್ಪ ಏನು ಮಾಡಬೇಕು, ಮಿಕ್ಸರ್ಗೆ ಹಾಕುವಾಗ ಸ್ವಲ್ಪ ಅವಲಕ್ಕಿನ, ನೆನೆಸಿದ್ದ ಅವಲಕ್ಕಿ, ಆಮೇಲೆ ನೆನೆಸಿದ ಸಾಬುದಾನಿ, ಆಮೇಲೆ ನೆನೆಸಿದ ರೇಷನ್ ಅಕ್ಕಿ ಹಾಕಿದರೆ ತುಂಬ ಸಾಫ್ಟಾಗಿ ಬರ್ತವೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತವೆ, ಸಾಫ್ಟ್ ಬರ್ತವೆ. ಇದೇ ಥರ ನಾವು ಮಾಡ್ಕೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ನಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.